ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಸ್ವಲ್ಪ ಕೋಲ್ಡ್ ಆಗ್ಯದ್ರಿ, ಹಾಗಾಗಿ ಸ್ವಲ್ಪ ಧ್ವನಿ ಚೇಂಜ್ ಆಗ್ಯದ ನೋಡ್ರಿ. ಬರ್ರಿ ಇವಾಗ ಪರ್ಫೆಕ್ಟಾಗಿ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಮತ್ತು ಹಿಟ್ಟನ್ನು ನೋಡ್ರಿ ಯಾವ ರೀತಿ ನಾದ್ಕೋಬೇಕು. ಈ ರೀತಿ ಹಿಟ್ಟನ್ನು ನಾದ್ಕೊಂಡ್ರೆ ರೊಟ್ಟಿ ನೋಡ್ರಿ ಒಂಚೂರು ಕೂಡ ಹರಿಯಂಗಿಲ್ಲ. ಬರ್ರಿ ಇವಾಗ ಯಾವ ರೀತಿ ಹಿಟ್ಟನ್ನು ನಾದ್ಕೋಬೇಕಂತ ಹೇಳಿ ನಾನು ಇವಾಗ ತೋರಿಸ್ತೀನಿ ನೋಡ್ರಿ. ಇವಾಗ ನೋಡ್ರಿ ಜೋಳದ ಹಿಟ್ಟನ್ನು ಸಾನಿಸ್ಕೊಂಡ್ಬಿಟ್ಟು ಮಧ್ಯದೊಳಗೆ ನೋಡ್ರಿ ಈ ರೀತಿ ಸ್ವಲ್ಪ ರೌಂಡಾಗೆ ಮಾಡ್ಕೋಬೇಕಾಗುತ್ತೆ. ಒಂದು ಗ್ಲಾಸ್ ನೋಡ್ರಿ ನಾನು ಪ್ಲೇನ್ ವಾಟರ್ನ ತೊಗೊಂಡು ನೋಡ್ರಿ ಅದನ್ನು ಸ್ವಲ್ಪ ಕುದಿಸ್ಬೇಕಾಗಿತ್ತು ನೋಡ್ರಿ. ನೀರು ನಮ್ಮ ಸೈಡ್ ಇದಕ್ಕೆ ಜಿಗೆ ಅಂತ ಹೇಳ್ತೀವಿ. ಈ ಜಿಗಿನ ಹಾಕ್ಕೊಂಡು ನೋಡ್ರಿ ತುಂಬಾ ಬಿಸಿ ಇರ್ತದೆ ನೋಡ್ರಿ. ಅದನ್ನು ಸ್ವಲ್ಪ ನಿಧಾನವಾಗಿ ಈ ರೀತಿ ಹಿಟ್ಟೊಳಗೆ ಕಲಿಸ್ಕೋಬೇಕಾಗತ್ತೆ ನೋಡ್ರಿ. ಮೊದಲೇದಾಗಿ ನೋಡ್ರಿ ಸ್ವಲ್ಪ ಜಿಗಿ ಒಳಗೆ ಅದನ್ನು ಕಲಿಸ್ಕೊಂಡ್ಬಿಟ್ಟು ಆಮೇಲೆ ನೋಡ್ರಿ ಇದು ತಣ್ಣನ ನೀರು ಇರ್ತಾವಲ್ಲ, ತಣ್ಣೀರು ನೋಡ್ರಿ ಇವು. ಆ ನೀರಲ್ಲೇ ಈ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ತಾ ನಾವು ಚೆನ್ನಾಗಿ ನಾದಬೇಕಾಗುತ್ತೆ ನೋಡ್ರಿ. ಜೋಳದ ಹಿಟ್ಟನ್ನು ನೋಡ್ರಿ ನಾವು ಯಾವ ರೀತಿ ನಾದ್ತೀವಲ್ಲ ಆ ರೀತಿ ರೊಟ್ಟಿ ತುಂಬಾ ಚೆನ್ನಾಗಿ ಬರ್ತಾವಂತಲೇ ಹೇಳ್ಬೋದು ನೋಡ್ರಿ. ಇವಾಗ ಮುದ್ದೆ ಮಾಡಬೇಕಾದ್ರೆ ಹೇಗೆ ಗಂಟಿಲ್ಲಾರ್ದೆ ನಾವು ಮುದ್ದೆನ ಮಾಡ್ತೀವಲ್ಲ ರಾಗಿ ಮುದ್ದೆ, ಅದೇ ರೀತಿ ಕೂಡ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಮಾಡಬೇಕಾದ್ರೆ ಮೊದಲು ನೋಡ್ರಿ ಹಿಟ್ಟು ಹದ ಇರಬೇಕು. ಹಿಟ್ಟು ಹದ ಇತ್ತಂದ್ರೆ ನಾವು ಎಂಥ ಬೇಕಂತ ಕೂಡ ರೊಟ್ಟಿ ಮಾಡ್ಬೋದು ನೋಡ್ರಿ. ನಾವು ದಪ್ಪಗೆ, ತೆಳ್ಳಗೆ, ಮೆದುವಾಗಿ ಮತ್ತು ಹೊಟ್ಟೆ ಉಬ್ಬಿಸಿ ಮತ್ತು ಕಟಕ್ ರೊಟ್ಟಿ ಈ ರೀತಿ ನಾವು ರೊಟ್ಟಿನ ಮಾಡ್ಬೋದು. ನಮ್ಮ ಶಕ್ತಿ ಏನಿರ್ತದೆ ನೋಡ್ರಿ ಅದನ್ನೆಲ್ಲನೂ ಉಪಯೋಗಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾದಿ ನಾವು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ ನೋಡ್ರಿ. ಆ ಕಡೆ ಸೈಡೆಲ್ಲ ಏನದ ಮಂಡ್ಯ ಮೈಸೂರು ಸೈಡೆಲ್ಲನೂ ರಾಗಿ ಮುದ್ದೆ ಬಂದ್ರೇ ಹೆಣ್ಮಕ್ಳಿಗೆ ಅಡುಗೆ ಬಂದಂಗೆ ಅಂತ ಏನು ಹೇಳ್ತಾರಲ್ಲ, ನಮ್ಮ ಸೈಡ್ ನೋಡ್ರಿ ಜೋಳದ ರೊಟ್ಟಿ ಬಂದ್ರೇ ಒಬ್ಬ ಹೆಣ್ಮಗಳು ಫುಲ್ ಕಂಪ್ಲೀಟಾಗಿ ಅಡುಗೆ ಮಾಡೋಕೆ ಬರುತ್ತಂತ ಹೇಳಿ ತಿಳ್ಕೊತಾರೆ ನೋಡ್ರಿ. ಈ ಜೋಳದ ರೊಟ್ಟಿ ನೋಡ್ರಿ ತುಂಬಾ ಈಸಿಯಾಗಿ ಮಾಡ್ಬೋದು. ಆಲ್ರೆಡಿ ನನ್ನ ಚಾನಲ್ ಒಳಗೆ ನೋಡ್ರಿ ನಾನು ಲಟ್ಟಿಸಿ ರೊಟ್ಟಿನ ಯಾವ ರೀತಿ ಮಾಡ್ಬೋದು ಅಂತೇಳಿ ಸಾಕಷ್ಟು ವಿಡಿಯೋನ ಶೇರ್ ಮಾಡ್ಕೊಂಡೆ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಹೋಗಿ ನೀವು ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ವಿಡಿಯೋನ ನೋಡ್ರಿ. ನೀವು ಕೂಡ ರೊಟ್ಟಿನ ಮಾಡ್ಕೋಬೋದು ನೋಡ್ರಿ. ತುಂಬಾ ಈಸಿಯಾಗಿ ಈ ಜೋಳದ ರೊಟ್ಟಿನ ಮಾಡ್ಕೋಬಹುದು. ಹಿಟ್ಟೆಲ್ಲನೂ ನಾದ್ಕೊಂಡ್ಮೇಲೆ ನೋಡ್ರಿ ನಿಮ್ಗೆ ಎಷ್ಟು ಉಳ್ಳಿ ಬೇಕಲ್ಲ ಅಷ್ಟನ್ನು ತೊಗೊಂಡು ಮತ್ತೆ ಇವಾಗ ತಣ್ಣೀರು ತೊಗೊಂಡು ಈ ರೀತಿ ಮಾಡ್ಕೋಬೇಕಾಗುತ್ತೆ ನೋಡ್ರಿ. ಪ್ರತಿಯೊಂದು ರೊಟ್ಟೆ ಕೂಡ ನಾವು ಇಷ್ಟನ್ನು ಹಿಟ್ಟು ತೊಗೊಂಡು ಈ ರೀತಿ ಕೈಲೇ ನಾದ್ಬಿಟ್ಟು ಈ ರೀತಿ ರೊಟ್ಟಿನ ಮಾಡಬೇಕಾಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜನ್ನ ಉಳ್ಳಿನ ಮಾಡ್ಕೊಂಡು ಈ ಕಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನೋಡ್ರಿ ಹಿಟ್ಟನ್ನು ಹಾಕ್ಕೊಂಡು ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜು ಲತ್ತು ಗುಣಿಲೆ ಲಟ್ಟಿಸ್ಕೊಂಡ್ರೆ ಆಯ್ತು ನೋಡ್ರಿ. ನಿಮ್ಗೆ ಏನಾದರೂ ಬಡಿಯೋದಕ್ಕೆ ಬರ್ತಿತ್ತಂದ್ರೆ ಬಡಿದ್ಬಿಟ್ರೂ ಕೂಡ ನೋಡ್ರಿ ರೊಟ್ಟಿ ರೆಡಿ ಆಗುತ್ತೆ. ಈ ರೀತಿಯಾಗಿ ಲತ್ತು ಗುಣಿಲೆ ಮಾಡೋದ್ರಿಂದ ನೋಡ್ರಿ ತುಂಬಾ ಈಸಿಯಾಗಿ ನಾವು ಚಪಾತಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಬೋದು ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತ್ತೀನಿ. ನೋಡಿದ್ರಲ್ಲ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡು ರೊಟ್ಟಿ ಮಾಡೋದ್ರಿಂದ ನೋಡ್ರಿ ರೊಟ್ಟಿ ಎಲ್ಲೂ ಕೂಡ ಹರಿಯಂಗಿಲ್ಲ, ತುಂಬಾ ಸಾಫ್ಟಾಗಿ ರೊಟ್ಟಿ ಬರ್ತಾವೆ ನೋಡ್ರಿ. ಇವಾಗ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಇದನ್ನು ನಾವು ಆಲ್ರೆಡಿ ನಾನು ಹಂಚು ಕಾಯ್ದೋಕೆ ಇಟ್ಟಿದ್ದೆ. ಹಂಚು ಕಾದ್ಮೇಲೆ ನೋಡ್ರಿ ಇದನ್ನು ಎರಡೂ ಕಡೆ ನಾವು ಬೇಯಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಮೆತ್ತಗಾಗಿರುವಂಥ ರೊಟ್ಟಿ ರೆಡಿ ಆಗ್ತಾವೆ. ಹಿಟ್ಟು ನೋಡ್ರಿ ಮೊದಲೇ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಹಿಟ್ಟು ಚೆನ್ನಾಗಿತ್ತಂದ್ರೆ ನೋಡ್ರಿ ರೊಟ್ಟಿ ನಾವು ತುಂಬಾ ಚೆನ್ನಾಗಿ ಮಾಡ್ಬೋದು. ಯಾರಾದರೂ ಬಿಗ್ನರ್ಸ್ ಇದ್ರಂದ್ರೆ ನೋಡ್ರಿ ಸ್ವಲ್ಪ ಟ್ರೈ ಮಾಡಿರಿ. ನೀವು ಹಿಟ್ಟನ್ನು ನಾದ್ಕೋಬೇಕಾದ್ರೆ ಐತಲ್ಲ ಸ್ವಲ್ಪ ಜಾಸ್ತಿ ಶಕ್ತಿನ ಹಾಕಿಬಿಟ್ಟು ನಾದ್ಕೊಂಡ್ರಂದ್ರೆ ಹಿಟ್ಟು ಚೆನ್ನಾಗಿತ್ತಂದ್ರೆ ರೊಟ್ಟಿ ಕೂಡ ಚೆನ್ನಾಗಿ ಬರ್ತಾವೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರಿಗೆಲ್ಲ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಮತ್ತು ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.